ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಿನ್ನೆದೇ ವ್ಲಾಗು ಕಂಟಿನ್ಯೂಷನ್ನು. ನಿನ್ನೆ ನಾನು ಸ್ವಲ್ಪನೇ ವಿಡಿಯೋ ಹಾಕಿದ್ದೆ. ಸೊ ಇವತ್ತು ನಾನು ಮಾರನೇ ದಿನದ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಹಾಕಿ ಹಾಗೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ. ಸೊ ರೆಡಿ ಎಲ್ಲ ಆಗಿ ತಲೆ ಎಲ್ಲ ಬಾಚಿಕೊಂಡು, ಯಾಕೆಂದರೆ ಕೂದಲೆಲ್ಲ ಬೇಗ ಒಣಗಲ್ಲ. ಸೊ ಅದನ್ನು ಸ್ವಲ್ಪ ಹಾಗೆ ನೀಟಾಗಿ ಒರೆಸ್ಕೊಂಡು ರೆಡಿಯಾಗಿ ಹಣೆಗೆಲ್ಲ ಇಟ್ಕೊಂಡು ಇನ್ನು ಎಲ್ಲರೂ ರೆಡಿ ಆಗಬೇಕು. ಇನ್ನೇನಲ್ಲಿ ಗಂಗೆ ತರೋಕ್ಕೆ ಹೋಗಬೇಕಾಗಿತ್ತು. ಹಾಗೆಯೇ ಈಗ ಇವಳು ನಮ್ಮ ಅಣ್ಣನ ಮಗಳು. ಸೊ ಅವಳಿಗೂ ಕೂಡ ಸೇಮು ಎಲ್ಲರೂ ನಾವು ಒಂದೇ ಥರ ಸೀರೆ ಉಟ್ಟಿದ್ವಿ. ವೈಟ್ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಬ್ಲೌಸು. ಸೊ ಆಲ್ರೆಡಿ ನನ್ನ ಹತ್ರ ಇತ್ತು, ಅವರು ಆನ್ಲೈನಲ್ಲಿ ಆರ್ಡ್ರು ಮಾಡ್ಕೊಂಡಿದ್ರು. ಹಾಗೆಯೇ ಈಗ ಕಳಸ ತರೋಕ್ಕೆ ಅಂತ ಅಂದ್ಬಿಟ್ಟು ಗಂಗೆ ತರೋಕ್ಕೆ ನಾವು 2-3 ಬಿಂದಿಗೆನ ತೊಗೊಂಡು ಹೋಗ್ತಾಯಿದ್ವಿ. ಮನೆ ಮುಂದೆ ಎಲ್ಲನೂ ಈ ರೀತಿ ರಂಗೋಲಿನ ಹಾಕಿದರು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ದೇವ್ರು ಬರಲ್ಲ ಅಂತ ಅಂದ್ರೂ ಬಟ್ ಮನೆ ಮುಂದೆ ಎಲ್ಲರೂ ಮಾವಿನ ತೋರಣ ಕಟ್ಟಿ ಹಬ್ಬದ ಥರ ಎಲ್ಲರೂ ರಂಗೋಲಿ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಮನೆ ಮುಂದೆ ಕೂಡ. ಹಾಗೆ ನಾವು ಹೋಗೋಷ್ಟೊತ್ತಿಗೆ ಅಲ್ಲಿಗೇ ದೇವರು ಬರ್ತಾಯಿತ್ತು ಗಂಗೆ ತಗೊಂಬರೋಕ್ಕೆ. ಮನೇಲಿ ಎಷ್ಟು ಜನನಾದ್ರು ಗಂಗೆ ತಗೊಂಬರ್ಬೋದಿತ್ತು, ಮತ್ತು ಯಾರು ಬೇಕಾದರೂ ಗಂಗೆ ತರ್ಬೋದಿತ್ತು. ಹಾಗೆಯೇ ನಾನು ಕೂಡ ಗಂಗೆನ ಅಲ್ಲಿ ತಗೊಂಬರೋಕ್ಕೆ ಹೋಗಿದ್ದೆ. ಇಲ್ಲಿ ಎಲ್ಲರೂ ಇವಾಗ ದೇವ್ರನ್ನ ತಗೊಂಡು ಇದೇನೆ ಅದು ಕಳಸ. ಸೊ ಈ ಕಳಸನ ಗಂಗೆ ಹತ್ರ ತೊಗೊಂಬಂದು ಅಲ್ಲಿ ಪೂಜೆನ ಮಾಡಬೇಕು. ಹಾಗೆಯೇ ಎಲ್ಲರೂ ಎಷ್ಟು ಜನ ಬಂದಿರ್ತಾರೆ ಗಂಗೆ ತಗೊಂಬರೋಕ್ಕೆ ಅಷ್ಟು ಜನದ್ದು ಅಲ್ಲಿ ಬಿಂದಿಗೆ ಇಟ್ಟು ಅದಕ್ಕೆ ನೀರು ತುಂಬಿಸಿ, ಇದು ಚಾನಲ್ಲು, ಭದ್ರಾ ನದಿ ನೀರಿಂದು ಚಾನಲ್ಲು ಅಲ್ಲಿ ಹರಿಯುತ್ತೆ. ಸೊ ಆ ನೀರನ್ನು ಎಲ್ಲರೂ ಗಂಗೆಯಲ್ಲೇ ತುಂಬಿಕೊಂಡು ಅದನ್ನು ಅಲ್ಲೇ ಅದಕ್ಕೆ ಕಾಯಿ, ಆಮೇಲೆ ವೀಳ್ಯದೆಲೆ, ಬ್ಲೌಸ್ ಪೀಸು, ಹೂವು, ಅರಿಶಿನ ಕುಂಕುಮ, ಹಾಗೆಯೇ ವೀಳ್ಯದೆಲೆ ಇಡೋರು ವೀಳ್ಯದೆಲೆ ಇಟ್ಟಿದ್ದರು, ಇನ್ನು ಕೆಲವರು ಮಾವಿನ ಎಲೆ ಇಟ್ಟಿದ್ದರು. ಆಮೇಲೆ ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಒಂದು ಕಾಯಿನು, ₹1. ಹಾಗೆಯೇ ಏನು ತೆಂಗಿನ ಮರದ್ದು ಬರುತ್ತಲ್ಲ ಒಂಬಾಳೆ ಕೂಡ ಅದನ್ನು ಇಟ್ಟು ಪ್ರತಿಯೊಬ್ಬರು ಎಷ್ಟು ಜನ, ಆಮೇಲೆ ಅದಕ್ಕೆ ಚಿಗಣಿ, ಟಮಟ, ಆಮೇಲೆ ಬಾಳೆಹಣ್ಣು ಪ್ರತಿಯೊಂದು ಇಟ್ಟು ಪೂಜೆನ ಮಾಡಿದರು. ತುಂಬಾ ಚೆನ್ನಾಗಿತ್ತು ಮಾತ್ರ. ನಿಜವಾಗ್ಲೂ ನಾವು ಬೇಕು ಅಂದರೂ ಈ ಒಂದು ಅವಕಾಶ ನಮಗೆ ಸಿಗಲ್ಲ. ಆಮೇಲೆ ಎಲ್ಲೆಲ್ಲೂ ನೋಡಿದ್ರು ಕೇಸರಿಮಯ, ಅದೊಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಪ್ರತಿಯೊಬ್ಬರು ಕೇಸರಿ ಟವಲ್ನ ಹಾಕ್ಕೊಂಡಿದ್ದಾರೆ, ಏಕೆಂದರೆ ಆಂಜನೇಯನ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಕೇಸರಿ ಟವಲ್ನ ಹಾಕ್ಕೊಂಡಿದ್ರು. ಹಾಗೆಯೇ ಮುತ್ತೈದೆಯರೆಲ್ಲ ಸೇರಿ ಒಂದು ಕಳಸ ಮತ್ತು ಗಂಗೆ ಇಟ್ಟು ಪಕ್ಕದಲ್ಲಿ ಪೂಜೆನ ಮಾಡಿದರು. ಅದಕ್ಕೆ ಕಾಯೆಲ್ಲ ಒಡೆದು ಆಮೇಲೆ ಮಂಗಳಾರತಿ ಬೆಳಗಿ ಪ್ರತಿಯೊಂದಕ್ಕೂ ಹಾಗೆಯೇ ಒಬ್ಬರಿಗೆ ಒರೆಸಿದ್ರು, ಅದನ್ನು ಒರೆಸಿದ್ರು. ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರು ತಂದಿರೋಂಥ ಬಿಂದಿಗೆ, ಮನೆಯಿಂದ ತಂದಿರೋಂಥ ಬಿಂದಿಗೆನ ಗಂಗೆನ ಎಲ್ಲರೂ ಹೊತ್ಕೊಂಡು ಹೋದ್ವಿ. ಹಾಗೆಯೇ ಅದನ್ನು ನಾವು ನಡುಮುಡಿ ಅಂತಾರೆ, ಅಂದರೆ ಈ ಸೀರೆ ನೆಲ ಅಂದರೆ ಬರೀ ಈಗ ಈ ಕಾಲಲ್ಲಿ ಅದು ಗಂಗೆ ಹೊತ್ಕೊಂಡು ಹೋಗೋದಲ್ಲ, ಹಂಗಾಗಿ ಅದು ಸೀರೆ ಹಾಸಿರ್ತಾರೆ, ಅದ್ರ ಮೇಲೇ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಪ್ರತಿಯೊಬ್ಬರೂ ನಾವು ಕೇಸರಿ ಶಾಲನ್ನ ಹಾಕ್ಕೊಂಡಿದ್ವಿ. ಅದು ತುಂಬಾ ಚೆನ್ನಾಗಿತ್ತು. ಅದೊಂಥರ ಹಾಗೆಯೇ ಮಧ್ಯದಲ್ಲಿ ಕೆಲವರು ಅಲ್ಲಿ ಈಡ್ಗಾಯಿ ಹೊಡೆಯೋರು ಇದ್ದರು, ಮನೆಯಲ್ಲಿ ಇರ್ತಾರಲ್ಲ ಅವರೆಲ್ಲ ಈಡ್ಗಾಯಿ ಎಲ್ಲ ಹೊಡೆದ್ರು. ಆಮೇಲೆ ಕೆಲವರು ಪೂಜೆನೂ ಮಾಡಿದರು. ಹಾಗೆಯೇ ದೇವರುಗಳಂತೂ ಹಿಂದೆಯಿಂದ ಬರ್ತಾಯಿದ್ವು. ಗಂಗೆ ತರೋರ್ನೆಲ್ಲ ಮುಂದೆ ಕಳಿಸಿ ದೇವರೆಲ್ಲ ಹಿಂದೆ ಬರ್ತಾಯಿದ್ವು. ಅಂದರೆ ಅಕ್ಕಪಕ್ಕದವರು, ಆಮೇಲೆ ಬೆಟ್ಟದಲ್ಲಿರೋ ದೇವರು ಅದನ್ನೆಲ್ಲ ತೊಗೊಂಬಂದಿದ್ರಲ್ಲ ಅದೆಲ್ಲ ಹಿಂದೆ ಬರ್ತಾಯಿದ್ವು. ಇಲ್ಲಿ ನೋಡಿ ನಾವು ಕೂಡ ಗಂಗೆ ಹೊತ್ಕೊಂಡಿದ್ದೀವಿ. ಇಲ್ಲಿ ಪ್ರತಿಯೊಬ್ಬರು ತುಂಬಾ ಖುಷಿಯಿಂದ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬರು ನೋಡ್ತಿರ್ಬೋದು ನೀವು, ಕೇಸರಿ ಶಾಲು ಹಾಕ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಟೈಟಲ್ ಹಾಕ್ಬಿಟ್ಟಿದ್ದೀನಿ ಎಲ್ಲೆಲ್ಲೂ ಕೇಸರಿಮಯ ಅಂತ. ತುಂಬಾ ಚೆನ್ನಾಗಿದೆ ಈ ಒಂದು ಕಾನ್ಸೆಪ್ಟು. ಆಮೇಲೆ ಆಂಜನೇಯನ ಒಂದು ತಿಲಕ ಕೂಡ ಕೇಸರಿ ಎಲ್ಲ, ಅದಕ್ಕೋಸ್ಕರನೇ ಕೇಸರಿ ಟವಲ್ನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದರು. ಹಾಗೆಯೇ ಇದು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ಇನ್ನು
ಅಲ್ಲಿ ಟಮಟೆ ಸದ್ದಿಗೆ ದೇವರು ಕೂಡ ಡ್ಯಾನ್ಸ್ ಮಾಡ್ತಾಯಿತ್ತು. ಇದೊಂದು ನಾನು ಶಾರ್ಟ್ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಕೂಡ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು ಟಮಟೆ ಸದ್ದಿಗೆ. ಇದೆಲ್ಲ ಈ ರೀತಿ ನಮಗೆ ಸಿಗೋದೇ ಇಲ್ಲ ಇವಾಗ. ಯಾರು ಈ ರೀತಿ ಬಂದು ಎಂಜಾಯ್ ಮಾಡೋದು, ಆಮೇಲೆ ಅದೊಂಥರ ಪಾರ್ಟಿಸಿಪೇಟ್ ಮಾಡೋದು, ಆ ರೀತಿ ಇಲ್ಲವೇ ಇಲ್ಲ ಇವಾಗಂತೂ. ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಈ ಊರಲ್ಲಿ ಪ್ರತಿಯೊಬ್ಬರು ಬಂದು ಅಲ್ಲಿ ಜಾಯ್ನ್ ಆಗಿ, ನಾನು ಆ ಊರಿನವಳಲ್ಲ, ಬಟ್ ಆದರೂ ನಾನು ಹೋಗಿ ಕೂಡ ಜಾಯ್ನ್ ಆಗಿದ್ದೆ. ಹಾಗೆ ಅಲ್ಲಿ ದೇವ್ರ ಪೂಜೆ ಮಾಡೋರು ಅವರೆಲ್ಲ ಬಂದು ಪೂಜೆ ಮಾಡಿ, ಹಾಗೆಯೇ ಈಗ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ದೇವರು ಆಲ್ರೆಡಿ ಇದೆ, ಬಟ್ ಇದನ್ನು ಕಳಶನ ಪ್ರತಿಷ್ಠಾಪನೆ ಮಾಡ್ತಿರೋದು ದೇವಸ್ಥಾನಕ್ಕೆ. ಸೊ ಏನು ಅದನ್ನು ತಗೊಂಡೋಗಿದ್ವಿ, ಅದನ್ನು ದೇವಸ್ಥಾನದಿಂದ 3 ಸುತ್ತು ಸುತ್ತಿ ಅದನ್ನು ಕಳಶ ಎಲ್ಲಿರಬೇಕು ಅಲ್ಲಿಗೆ ಮೇಲೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದರು. ಅಲ್ಲಿ ಇದೇನೆ ಅದು ಕಳಶ ಇಡೋ ಅಂಥ ಪ್ಲೇಸು. ಸೊ ಈ ಪ್ಲೇಸಿಗೆ ತಗೊಂಡೋಗಿ ಇಡಬೇಕಿತ್ತು. ಅಲ್ಲಿಗೆ ತಗೊಂಡೋಗಿ ನೋಡಿ, ಗಂಗೆ ಹೊತ್ತವರೆಲ್ಲ ನಾವು ಇಲ್ಲೇ ನಿಂತಿದ್ವಿ. ಸೊ ಅವ್ರದ್ದೇ ಫಸ್ಟ್ ಆಗಲಿ ಕಳಶ ಇಟ್ಟಾದಮೇಲೆ ಗಂಗೆ ಏನು ನಾವು ತೊಗೊಂಬಂದಿದ್ವಿ ಪ್ರತಿಯೊಬ್ಬರು ತಂದಿದ್ದನ್ನು ಅದ್ರ ಮೇಲೆ ಹಾಕಿದರು. ಅದೊಂಥರ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಎಲ್ಲರೂ ಆಮೇಲೆ ಇನ್ನೂ ತಿಂಡಿ ಮಾಡಿರಲಿಲ್ಲ. ಸೊ ಅಲ್ಲೇ ದೇವಸ್ಥಾನದಲ್ಲೇ ಇತ್ತು ತಿಂಡಿ ಕೂಡ. ನೋಡಿ, ಪ್ರತಿಯೊಬ್ಬರು ಏನು ಗಂಗೆ ತೊಗೊಂಬಂದಿದ್ವಿ ಅದನ್ನು ಅಲ್ಲಿಗೆ ಹಾಕಿದರು ಅವರೇ ಪೂಜಾರು. ಆಮೇಲೆ ಅದು ಕಾಯಿನ ಅಲ್ಲೇ ಹೊಡ್ಕೊಂಡು ದೇವಸ್ಥಾನದಲ್ಲಿ ತೊಗೊಂಬಂದ್ವಿ. ಆಮೇಲೆ ಕಂಕಣ ಎಲ್ಲ ಕಟ್ಟಿದರು. ಏನೋ ಒಂಥರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಮಗೆ ಒಂಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ನಾನು ಹೇಳ್ಬೋದು. ಈ ರೀತಿ ಅವಕಾಶಗಳು ಮತ್ತೆ ಮತ್ತೆ ಸಿಗ್ತಿರಲಿ. ಆ ದೇವರ ಕೃಪೆ ಇಲ್ದಲೇ ನಮಗೆ ಈ ರೀತಿ ಅವಕಾಶಗಳು ಕೂಡ ಸಿಗಲ್ಲ. ಹಾಗೆ ಎಷ್ಟೊಂದು ಜನಕ್ಕೆ ಸಿಕ್ಕಿರಲ್ಲ. ಸೊ ಇದನ್ನು ನೋಡಾದರೂ ಅವರಿಗೆ ಆ ದೇವರು ಅವರಿಗೆ ಕೃಪೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಚೆನ್ನಾಗಿತ್ತು. ಹಾಗೆ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಹಾಗೆಯೇ ಎಲ್ಲ ಗಂಗೆ ಎಲ್ಲ ಹಾಕಾದ್ಮೇಲೆ ಟಿಫನ್ ಇತ್ತು, ಟೊಮಟೊ ಬಾತೇನೋ ಮಾಡಿದರು. ಸೊ ತಿಂಡಿ ತಿಂದ್ಕೊಂಡು ಮತ್ತು ಅಲ್ಲಿ ಸ್ವಾಮೀಜಿ ಎಲ್ಲ ಬಂದಿದ್ದರು. ಶಿವಮೊಗ್ಗದಿಂದ ನಿರ್ಮಲಾನಂದ ಸ್ವಾಮೀಜಿ ಯಾರೋ ಬಂದಿದ್ದರು. ಸೊ ಅವರು ಮತ್ತೊಂದು ಸರಿ ಹೋಗಿ ಗಂಗೆನ ಹಾಕಿದರು. ಇದೇನೆ ಆ ದೇವರು ಆಂಜನೇಯ. ಸೊ ಆಂಜನೇಯನ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ, ಹಾಗೆ ನನ್ನ ಮೇಲೂ ಇರಲಿ. ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ಕೂಡ ಹೋಮದಲ್ಲಿ ಬಾಳೆಹಣ್ಣು ಹಾಕಿದರು. ಅದು ಕೂಡ ಎಷ್ಟು ಬೇಗ ಉರಿತು ಅಂತೀರ. ಹಾಗೆಯೇ ಆ ದೊಡ್ಡಮ್ಮನ ಮನೆ ಹತ್ರ ಹಲಸಿನ ಹಣ್ಣು ಬಿಟ್ಟಿದ್ವು. ಸೊ ಅದನ್ನು ಕಿತ್ಕೊಂಡು ಮನೆಗೆ ಬಂದೆ.